ಹೊಸ ವರ್ಷಾಚರಣೆ ಅಂದ್ರೆ 2025ರ ಕ್ಯಾಲೆಂಡರ್ನ ದಿನಗಳು ಮುಗಿದು 2026ರ ನೂತನ ಕ್ಯಾಲೆಂಡರ್ ಅನ್ನ ಬರಮಾಡಿಕೊಳ್ಳಿಕ್ಕೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರಗಳು, ಜಿಲ್ಲೆಗಳು, ರಾಜ್ಯಗಳು, ಬೇರೆ ದೇಶಗಳು ಎಲ್ಲವೂ ಸಿದ್ಧತೆಯನ್ನ ನಡೆಸಿರೋ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಮ್ಮ ಜೀವನ ಹೆಂಗಿರುತ್ತೆ ಹೇಳಿ ಗುರುಗಳೇ ಅಂತ ಹೇಳಿ ಕೇಳಲಿಕ್ಕೆ ಅನೇಕರು ಕರೆ ಮಾಡ್ತಿದ್ದೀರಿ. ನಮ್ಮ ಡಿಸ್ಪ್ಲೇ ಆಗ್ತಾ ಇದೆ, ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಗುರುಗಳ ಹತ್ರ ಮಾತನಾಡಬೇಕು, ಮಾರ್ಗದರ್ಶನವನ್ನ ಪಡ್ಕೊಳ್ಬೇಕು, ಕರೆ ಮಾಡಿ ಮಾತನಾಡಬಹುದು. ಕರಿಬಸಪ್ಪ ಅಂತ ಹೇಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಮ್ಯಾಮ್. ಹೇಳಿ ಸರ್, ಗುರುಗಳಿದ್ದಾರೆ, ನೇರವಾಗಿ ಪ್ರಶ್ನೆ ಕೇಳಿ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ. ನಂದು ಮೂಲ ನಕ್ಷತ್ರ 4ನೇ ಚರಣ, ಧನುಸ್ ರಾಶಿ ಗುರುಗಳೇ. ನಿನ್ನ ಭವಿಷ್ಯ ಹೆಂಗಿದೆ? ಏನಾದ್ರೂ ಸ್ವಂತ ಉದ್ಯೋಗ ಮಾಡ್ಬೋದಂತ ಹೇಳ್ರಿ. ಧನುರಾಶಿ ಅಂತ ಹೇಳ್ತಾ ಇದ್ರ, ಧನುರಾಶಿಗೆ ಅಧಿಪತಿಯಾಗಿರತಕ್ಕಂಥವನು ಧರ್ಮಕಾರಕನಾದಂತಹ, ಕರ್ಮಕಾರಕನಾದಂತಹ, ಧನಕಾರಕನಾದಂತಹ ಗುರು ಪ್ರಧಾನವಾದಂತಹ ಗ್ರಹ. ಜ್ಯೋತಿಷ್ಯ ವಿಜ್ಞಾನದಲ್ಲಿ ಗುರುವನ್ನ ನಾವು ಪ್ರಧಾನವಾದಂತಹ ಗ್ರಹ ಅಂತ ಹೇಳಿ ತೆಗೆದುಕೊಳ್ತೇವೆ. ಅಂದ್ರೆ ಧನುರಾಶಿ ಮತ್ತು ಮೀನರಾಶಿಗೆ ಅವನು ಅಧಿಪತಿಯಾಗಿರತಕ್ಕಂಥವನು. ವೈಯಕ್ತಿಕವಾಗಿ ನಿಮ್ಮ ಭವಿಷ್ಯವನ್ನ ನಾವು ನೋಡುವುದಾದರೆ ನೇರವಾಗಿ ಅಂದ್ರೆ ಸಪ್ತಮದಲ್ಲಿ ಗುರು ಇದ್ದಾನೆ ಇವಾಗ. ಆದರೆ ಸಪ್ತಮ ಕೇಂದ್ರ ಸ್ಥಾನ ಆಗುತ್ತೆ. ಕೇಂದ್ರದಲ್ಲಿರತಕ್ಕಂತಹ ಗ್ರಹಗಳು ವಿಶೇಷವಾಗಿ ಒಳ್ಳೆಯ ಫಲವನ್ನೇ ಕೊಡುತ್ತೆ ಅನ್ನತಕ್ಕಂಥ ಕೇಂದ್ರಾಧಿಪತ್ಯ ದೋಷ ರಹಿತವಾಗಿ. ಆದರೆ ಆ ಗುರುಗ್ರಹ ನಿಮಗೆ ಒಳ್ಳೆಯದನ್ನ ಅಂದ್ರೆ ದಾಂಪತ್ಯ ಜೀವನದ ವಿಚಾರ ಇರಬಹುದು, ಆರ್ಥಿಕವಾದಂತಹ ವ್ಯವಹಾರಗಳಿರಬಹುದು, ಕೌಟುಂಬಿಕವಾದಂತಹ ವ್ಯವಹಾರಗಳಿರಬಹುದು, ಯಾವುದೇ ನೀವೇನೋ ಕೆಲಸ ಮಾಡ್ತಾ ಇರ್ತೀರಾ ಅದರಲ್ಲಿ ಒಂದು ಏಳಿಗೆ ಆಗಬೇಕು, ಆರ್ಥಿಕವಾಗಿ ಸದೃಢರಾಗಬೇಕು, ಕೌಟುಂಬಿಕವಾದಂತಹ ಮನಃಶಾಂತಿ ಬೇಕು ಅಂತಂದ್ರೆ ಅದಕ್ಕೆ ಪ್ರಮುಖವಾಗಿ ರಾಶಿಯನ್ನ ನೋಡತಕ್ಕಂತಹ ಗ್ರಹ ತುಂಬಾ ಮುಖ್ಯವಾಗುತ್ತೆ. ಆ ವಿಷಯದಲ್ಲಿ ಗುರು ಅಂತಹ ಗ್ರಹ. ಆದರೆ ಅವನು ವಕ್ರಿಯಾಗಿದ್ದಾನೆ. ವಕ್ರೀಣಸ್ತು ಮಹಾವೀರ್ಯ ಶುಭ ರಾಜಪ್ರದ ಗ್ರಹ ಅಂತ ಹೇಳಿ ಹೇಳುತ್ತೆ. ವಕ್ರಿಯಾಗಿರ್ತಕ್ಕಂತಹ ಗ್ರಹಗಳು ವಿಶೇಷವಾಗಿ ಒಳ್ಳೆಯ ಫಲವನ್ನ ಮತ್ತು ಕೆಟ್ಟ ಗ್ರಹ ಆಗಿದ್ರೆ ಒಳ್ಳೆಯ ಫಲವನ್ನ, ಒಳ್ಳೆಯ ಗ್ರಹಗಳಾದ್ರೆ ಶುಭ ಗ್ರಹಗಳಾದ್ರೆ ಕೆಟ್ಟ ಫಲವನ್ನು ಕೊಡುವುದರಲ್ಲಿ ಬಲಿಷ್ಠರು ಅನ್ನತಕ್ಕಂಥದ್ದು. ಆದ್ದರಿಂದ ನಿಮಗೆ ಈಗ ಗುರುಬಲ ಇದೆ. ಎಲ್ಲರೂ ಯಾರು ಕೇಳಿದ್ರು ಹೇಳ್ತಾರೆ ಗುರುಬಲ ಚೆನ್ನಾಗಿದೆ, ನಿಮಗೆ ಒಳ್ಳೆಯದಾಗುತ್ತೇನೆ. ಆ ರೀತಿ ಅಲ್ಲ. ಈ ಗುರು ವಕ್ರಿಯಾಗಿದ್ದಾಗ ನಿಮಗೆ ಕೆಲವೊಂದು ವ್ಯತಿರಿಕ್ತವಾದಂತಹ ಫಲವನ್ನು ಕೂಡ ಕೊಡುವುದರಿಂದ ಯುಗಾದಿಯವರೆಗೆ ಮತ್ತು ಕೂಡ ಅವನು ಅಷ್ಟಮಕ್ಕೆ ಹೋಗಿಬಿಡ್ತಾನೆ, ಅಂದ್ರೆ 8ನೇ ಮನೆಗೆ ಹೋಗ್ತಾನೆ. ಅತಿಚಾರ ನಡೆಯಿಂದ ಅವನು ಅಕ್ಟೋಬರ್ ನಂತರದಲ್ಲಿ ಸಿಂಹರಾಶಿಗೆ ಪ್ರವೇಶವನ್ನ, ಅಂದ್ರೆ ಅಕ್ಟೋಬರ್ ನಂತರದಲ್ಲಿ ಒಳ್ಳೆಯ ಸಮಯ ಇದೆ. ನಿಮ್ಮದು ಯಾವುದೇ ಯೋಚನೆಗಳಿದ್ರೆ ಅವೆಲ್ಲ ಕಾರ್ಯಗತವನ್ನ ಮಾಡಿಕೊಳ್ಳುವುದಕ್ಕೆ ಉತ್ತಮವಾದಂತಹ ಸಮಯ. ಅಂದ್ರೆ ವರ್ಷದ ಆದಿಯಲ್ಲಿ ಸ್ವಲ್ಪ ಕಷ್ಟ ಅಂತಹದ್ದು ಬರಬಹುದು. ವರ್ಷದ ಅಂತ್ಯದಲ್ಲಿ 6 ತಿಂಗಳ ನಂತರದಲ್ಲಿ ಒಳ್ಳೆಯ ಫಲವನ್ನ ನೀವು ನಿರೀಕ್ಷಿಸಲಿದ್ದೀರಾ. ಯಾವುದಕ್ಕೂ ಕೂಡ ವಿಶೇಷವಾಗಿ ನಿಮ್ಮ ಕುಲದೇವರ ಪೂಜೆ ಮತ್ತು ಗುರುವಿನ ಮಂತ್ರವನ್ನ ಪ್ರತಿನಿತ್ಯವೂ ಕೂಡ ಹೇಳತಕ್ಕಂಥದ್ದು. ಕೇವಲ ಗುರುವಾರದ ದಿವಸ ಮಾತ್ರ ಅಲ್ಲ, ಪ್ರತಿನಿತ್ಯವೂ ಗುರುವಿನ ಮಂತ್ರವನ್ನ ಹೇಳಿ ಗುರು ದೇವಾಲಯಕ್ಕೆ ಭೇಟಿಯನ್ನ ಕೊಡಿ. ನೀವು ನಂಬತಕ್ಕಂತಹ ಗುರು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇವೆಲ್ಲವೂ ಕೂಡ ಎಷ್ಟೇ ದೋಷ ಇರಲಿ, ಏನೇ ಇದ್ರೂ ಕೂಡ ಒಳ್ಳೆಯ ಫಲವನ್ನು ಕೊಡುತ್ತೆ. ಶುಭವಾಗಲಿ. ಒಟ್ಟಾರೆ ಒಳ್ಳೇದೇ ಆಗುತ್ತೆ ಅನ್ನೋ ಅಂಡರ್ಲೈನ್ ಸ್ಟೇಟ್ಮೆಂಟ್. ಒಳ್ಳೇದಾಗ್ಲಿ ಕರಿಬಸಪ್ಪ ಅವರೇ, ನಿಮಗೂ ನಮ್ಮ ಕಡೆಯಿಂದಾನು ಬೆಸ್ಟ್ ವಿಶಸ್ 2026ಕ್ಕೆ. ಚಂದ್ರು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರು ಅವರೇ. ಚಂದ್ರು ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಸರ್. ಎಸ್, ನಿಮ್ಮ ರಾಶಿ ಯಾವುದು? ಮೀನದ ರಾಶಿ. ಮೀನರಾಶಿ. ಗುರುಗಳಿದ್ದಾರೆ, ಮಾತಾಡ್ತಾರೆ. ಮೀನರಾಶಿ ಹೇಗಿದೆ ಅಂತ ಹೇಳಿ ಚಂದ್ರ ಅವ್ರ. ಏನ್ ಪ್ರಶ್ನೆ? ಮೀನರಾಶಿ ಸರ್. ಏನು ಪ್ರಶ್ನೆ? ಏನಾದ್ರೂ ಇದ್ರೆ ಕೇಳಿ. ಮೀನರಾಶಿ ಸರ್. ಚಂದ್ರ ಅವರೇ, ನಿಮ್ಮ ರಾಶಿ ಯಾವುದು ಅಂತ ಗೊತ್ತಾಯ್ತು. ಮೀನರಾಶಿ ಅಂತ ಹೇಳಿದ್ರೆ ಒಟ್ಟಾರೆ ಹೆಂಗಿರುತ್ತೆ ಅಂತ ಹೇಳ್ಬಿಡಿ. ಅಂದ್ರೆ ಏನಾದ್ರು ಪ್ರಶ್ನೆ ಇನ್ ಜನರಲ್ ಆಗಿ ಮೀನರಾಶಿ ಎಲ್ಲರಿಗೂ ಕೂಡ ಹೇಳ್ತಿರೋದು ಈ ವರ್ಷ ಹೇಗಿರಬಹುದು ಅನ್ನೋ ಕುತೂಹಲಕ್ಕೆ ಉತ್ತರ. ಮೀನರಾಶಿಗೆ ಗುರುವಿನ ಅನುಕೂಲ ಇರತಕ್ಕಂತಹ ವರ್ಷ. ಸ್ವಲ್ಪ ಈ ಶನಿಯ ಮತ್ತು ರಾಹುವಿನ ಪೀಡೆಯಿಂದ ಕಳೆದ 2 ವರ್ಷದಿಂದ ಬಹಳ ಪೀಡನೆಯನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಕಡಿಮೆ ಆಗ್ತದೆ. ಗುರುವಿನ ದೃಷ್ಟಿಯೂ ಬರ್ತದೆ ಮಧ್ಯದ ವರ್ಷದ ನಂತರ. ಹಾಗಾಗಿ ಕಳೆದ ವರ್ಷಕ್ಕಿಂತ ಅಥವಾ ಈ 25ನೇ ಇಸ್ವಿಗಿಂತ 26ನೇ ಇಸ್ವಿ 50% ಬೆಟರ್ ಆಗ್ತದೆ ಅವರಿಗೆ. 50%. ಓಕೆ. ಈ ಮುನಿರಾಜು ಅಂತ ಹೇಳಿ ಮತ್ತೊಂದು ಕರೆ ಇದೆ, ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮುನಿರಾಜು ಅವರೇ. ಮುನಿರಾಜ್ ಅವರೇ ನಮಸ್ಕಾರ. ಧ್ವನಿ ತಲುಪ್ತಾ ಇದೆಯಾ? ಮೂಲ ನಕ್ಷತ್ರ. ಇನ್ನೊಮ್ಮೆ ಹೇಳಿ ಸರ್.
ಮೂಲ ನಕ್ಷತ್ರ ಧನುಸ್ಸು ರಾಶಿ. ಈಗ ಜಸ್ಟ್ ಒಂದು ಕಾಲ್ ಹಿಂದೆ ಅದೇ ಇತ್ತು. ನಿಮ್ದು ಸ್ಪೆಸಿಫಿಕ್ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬಿಡಿ. ನನ್ ಸ್ಪೆಸಿಫಿಕ್ ಅಂದ್ರೆ ಗುರುಗಳು ಕೇಳೋದು ಇಷ್ಟೊಂದು ಮಾಡರ್ನೈಸೇಷನ್ ಆಗ್ತಿದೆ, ಇದ್ರ ಬಗ್ಗೆ ಸ್ವಲ್ಪ ಗುರುಗಳು ಹೇಳಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಈಗ ನಮ್ಗೆ ಮಾಡರ್ನೈಸೇಷನ್ ಬೇಕು ವಿತೌಟ್ ವೆಸ್ಟರ್ನೈಸೇಷನ್. ಇದು ರಾಶಿ ಭವಿಷ್ಯದಲ್ಲಿ ಬರಲ್ಲ, ಆದ್ರೂ ಹೇಳ್ತಾರೆ ಗುರುಗಳು. ಹೇಳಿ ಗುರುಗಳು. ನಾನು ಆಗಲೇ ಹೇಳಿದೆ, ಅನುಕ್ತಂ ಅನ್ಯತೋಗ್ರಾಹ್ಯಂ ಅನ್ನತಕ್ಕಂಥ ನಮ್ಮ ಸಂಸ್ಕೃತಿ ಧರ್ಮ ಏನಿದೆ, ನಾವು ಎಲ್ಲವನ್ನ ಸ್ವೀಕರಿಸ್ತೀವಿ. ಅದಕ್ಕೆ ನಾವು ಈ ಪರಿಸ್ಥಿತಿಯಲ್ಲಿ ಇರತಕ್ಕಂಥದ್ದು. ಅದು ಆಧುನಿಕತೆ ಮತ್ತು ಹಳೆಯ ಸಂಸ್ಕೃತಿ ಅನ್ನತಕ್ಕಂಥ ನಮಗೆ ಯಾವುದೇ ವ್ಯತ್ಯಾಸ ಆ ತರ ಇಲ್ಲ. ಆದ್ರೆ ನೋಡೋರಿಗೆ ಹಾಕಾಳುತ್ತೆ, ಇವರು ಧಾರ್ಮಿಕವಾದಂತಹ ವಿಚಾರಗಳನ್ನ ಮಾತಾಡ್ತಾರೆ, ಯಾರು ಧಾರ್ಮಿಕವಾದಂತಹ ಆಧ್ಯಾತ್ಮಿಕತೆಯತ್ತ ಇರ್ತಾರೆ, ಅವರಿಗೆ ಆಧುನಿಕತೆ ಗೊತ್ತಿಲ್ಲ ಅನ್ನತಕ್ಕಂಥ. ನಮಗೆ ಚೆನ್ನಾಗಿ ಗೊತ್ತಿದ್ದು ಅದು ಬೇಡ ಅಂತೇಳಿ ನಾವು ಈ ಲೈನ್ಗೆ ಬಂದಿರತಕ್ಕಂಥದ್ದು ಒಂದು. ಇನ್ನೊಂದು, ನಾವು ಎಲ್ಲವೂ ಕೂಡ ನೀವು ಆಗಲೇ ಧನುರಾಶಿ ಅನ್ನತಕ್ಕಂಥದ್ದು ಹೇಳಿದೆ, ಅದರ ಬಗ್ಗೆ ನಾನು ತುಂಬಾ ಹೇಳಿದೆ. ಓವರ್ ಆಲ್ ಹೇಳಬೇಕು ಅಂದ್ರೆ ಧನುರಾಶಿ ಈ ವರ್ಷದ ಅಂತ್ಯದಲ್ಲಿ ಅಂದ್ರೆ ಅಕ್ಟೋಬರ್ ನಂತರದಲ್ಲಿ ಸ್ವಲ್ಪ ಒಳ್ಳೆಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ನಿಮ್ಮ ಯಾವುದೇ ಕಾರ್ಯಯೋಜನೆ ಇದ್ರೆ ಅದಕ್ಕೆ ಸರಿಯಾಗಿ ನೀವು ಅವುಗಳನ್ನ ಪ್ಲಾನ್ ಮಾಡುವುದರಿಂದ, ಜೊತೆಯಲ್ಲಿ ನೀವು ನಂಬತಕ್ಕಂತಹ ದೇವರು, ನಾವು ಯಾವುದೋ ಒಂದು ಹೇಳಿದ್ರೆ ಅದು ನಿಮಗೆ ಇಷ್ಟ ದೇವರು ಅಲ್ಲದೆ ಇರಬಹುದು. ಆದರೆ ನೀವು ಯಾವುದೇ ಸರ್ವದೇವ ನಮಸ್ಕೃತ್ಯಂ ಕೇಶವಂ ಪ್ರತಿಗಚ್ಚತಿ, ನಿಮಗೆ ಯಾವ ದೇವರ ಒಂದು ಆರಾಧ್ಯ ದೇವ ಇಷ್ಟ ದೇವ ಅನ್ನತಕ್ಕಿರುತ್ತೆ, ಅದನ್ನ ಪ್ರತಿನಿತ್ಯವೂ ಕೂಡ ನೀವು ಪಠನೆ ಅಥವಾ ಸ್ತೋತ್ರ ಪಠನೆಯನ್ನು ಮಾಡುವುದರಿಂದ ಧನುರಾಶಿ ಅನ್ನತಕ್ಕಂಥ ಒಳ್ಳೆದೇ ಇರುತ್ತೆ. ಅಂದ್ರೆ 2026 ಏನಿದೆ, ನಾವು ಯಾರಿಗೂ ಕೆಟ್ಟದನ್ನೇ ಹೇಳಲ್ಲ, ಎಲ್ಲರಿಗೂ ಒಳ್ಳೆದೇ ಆಗುತ್ತೆ. ಕೆಟ್ಟದೇನೇ ಇದ್ರೆ ಪರಿಹಾರ ಮಾಡಿಕೊಳ್ಳಿ ಅಂತ ನಾವು ಹೇಳ್ತೀವಿ ಅಷ್ಟೇ. ಆ ರೀತಿಯಾಗಿ ಆದ್ದರಿಂದ ಈ ಕೆಲವೊಂದು ಆಚರಣೆಗಳನ್ನು ಮಾಡಿಕೊಂಡು ಬನ್ನಿ. ಓವರ್ ಆಲ್ ಧನುರಾಶಿಯವರಿಗೆ ಈ ವರ್ಷ ಚೆನ್ನಾಗಿ ಇದೆ. ಥ್ಯಾಂಕ್ ಯು ಮುನಿರಾಜ್ ಅವರು ಕರೆ ಮಾಡಿದ್ದಕ್ಕೆ. ಇನ್ನು ರೇಣುಕಾ ಪ್ರಸಾದ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರೇಣುಕಾ ಪ್ರಸಾದ್ ಅವರೇ. ನಮಸ್ಕಾರ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ನಿಮ್ಮ ರಾಶಿ ಪ್ರಶ್ನೆ? ಮಗನ್ ಬಗ್ಗೆನೆ, ರೇಣುಕಾ ಪ್ರಸಾದ್. ರಾಶಿ ಹೇಳಿ ಮಗಂದು. ಪ್ರಶ್ನೆ ಕೇಳಿ. ಅದೇ ಮದ್ವೆದ್ ಕೇಳ್ಬೇಕು. ಎಷ್ಟು ವಯಸ್ಸು ಮಗನ್ಗೆ? ಮಗನ್ಗೆ 30 ಆಯ್ತು ಸರ್. ಏನ್ ಕೆಲಸ ಮಾಡ್ತಾರೆ? ಅವರು 5 ಸ್ಟಾರ್ ಹೋಟೆಲ್ ಕೆಲಸ ಮಾಡ್ತಾರೆ. ಮತ್ತೇನು 5 ಸ್ಟಾರ್ ಆಗಿರ್ಬೇಕಲ್ಲ, ಸಮಸ್ಯೆ ಏನು? ಮದ್ವೆ ಯಾವಾಗುತ್ತೆ? ಮದ್ವೆದು ಅದೇ ನಾನು ಕೇಳ್ತೀವಿ, 5 ಸ್ಟಾರ್ ಹೋಟೆಲ್ ಕೆಲಸ ಮಾಡ್ತಾನೆ, ಯಾಕೆ ಮದುವೆ ಮಾಡಿಲ್ಲ ಇನ್ನ? ಅದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಕೇಳೋಣ ಅಂತ. ಅವ್ರದ್ದೇನ್ ತುಲಾರಾಶಿಯಾ? ಹ್ಞೂ ಸರ್. ಸರಿ, ಈಗ ತುಲಾರಾಶಿಗೆ ಈ ವರ್ಷ ಬಹಳ ಚೆನ್ನಾಗಿದೆ. ನೀವು ಪ್ರಯತ್ನ ಮಾಡ್ತಿರೋದು ಸಾಲದು, 30 ವರ್ಷ ಆಗೋವರೆಗೂ ಕಾಯಬಾರದು. ನಿಮ್ಮನ್ನ ನಿಮಿತ್ತ ಇಟ್ಕೊಂಡು ಎಲ್ರಿಗೂ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ರಿಗೂ 30 ವರ್ಷ ಆಗೋವರೆಗೂ ಕಾಯಬೇಡ್ರಿ. ಕೆಲಸ, ಕರಿಯರು, ಇಟ್ ಈಸ್ ಟೇಕಿಂಗ್ ಓವರ್ ಆಲ್ ಯುವರ್ ಲೈಫ್. ಕೆಲಸದ ಪಾಡಿಗೆ ಕೆಲಸಗೆ, ಮದುವೆ ಪಾಡಿಗೆ ಮದುವೆ. ಈ ಒಂದು ನಿರ್ಧಾರಕ್ಕೆ ನಮ್ಮ ಹಿಂದೂ ಜನಗಳು, ವಿಶೇಷವಾಗಿ ತಂದೆ ತಾಯಿಗಳು ಪ್ಲಸ್ ಈ ಯುವ ಜನರು ಇದನ್ನ 22-23ನೇ ವಯಸ್ಸಿನಲ್ಲೇ ನಿರ್ಣಯ ಮಾಡಿಕೊಳ್ಳದೆ ಹೋದ್ರೆ ಬಹಳ ಕಷ್ಟ ಆಗ್ತದೆ ಭವಿಷ್ಯ. ಹಾಗಾಗಿ ತುಲಾರಾಶಿಯವರದು ಚೆನ್ನಾಗಿದೆ, ಪ್ರಯತ್ನ ಜಾಸ್ತಿ ಮಾಡಿ ಈ ವರ್ಷ ಆಗುವ ಸಾಧ್ಯತೆ ಚೆನ್ನಾಗಿದೆ. ನಾರಾಯಣ ಅಯ್ಯಂಗಾರ್ ಅಂತ ಇದ್ರ ಬಗ್ಗೆ ಇನ್ನೊಂದು ಪ್ರೋಗ್ರಾಮ್ ಮಾಡ್ಬೇಕು ನೀವು. ಮದುವೆ ವಿಷಯದ ಬಗ್ಗೆ ಸಪರೇಟ್ ಆಗಿ ನನ್ನ ಕೂರ್ಸಿ ಮಾತಾಡಿ. ನಾನು 2 ಅವರ್ ಕೊರೆಯೋದಿದ್ದೀನಿ ನಾನು. ನನಗದು ಕೊರೆಯೋದು. ಸಾಮಾನ್ಯವಾಗಿ ನೀವು ಹುಡುಗರ ಬಗ್ಗೆ ಹೇಳ್ತಾ ಇದ್ರಿ, ಹುಡುಗಿರು 30 ಆದ್ರೂ ಮದುವೆ ಆಗಲ್ಲ, 35 ಆದ್ರೂ ಮಕ್ಕಳು ಮಾಡ್ಕೊಳ್ಳಲ್ಲ. ಜನಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನನಗೆ ಬೋರಿಂಗ್ ಇದು. ಅದು ನಾನು ಹೇಳಲೇಬೇಕು. ನೀವು 2 ಅವರ್ ಪ್ರೋಗ್ರಾಮ್ ಮಾಡಿ. ಮಾಡೋಣ